ಸ್ನೇಹಿತರೆ, ಇತಿಹಾಸದಲ್ಲಿ ಹುದುಗಿ ಹೋಗಿದ್ದಂತಹ ಒಂದು ರೋಚಕ ಇತಿಹಾಸದ ಕಥೆಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಅದು 1000 ವರ್ಷಗಳ ಹಿಂದಿನ ಕಥೆಯದು. ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿಯಾದ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಮಹಾದೇವ ದಂಡನಾಯಕನೆಂಬ ಅಸಾಧಾರಣ ಸೇನಾಧಿಪತಿ ಇದ್ದ. ಅವನ ಖಡ್ಗಕ್ಕೆ ಸೋಲೆ ಗೊತ್ತಿರಲಿಲ್ಲ, ಅವನ ಯೋಜನೆಗಳಿಗೆ ಹಿನ್ನಡೆ ಇರಲಿಲ್ಲ. ಒಮ್ಮೆ ಅವನು ಅತಿ ಪ್ರಬಲವಾದ ಯುದ್ಧವನ್ನ ಗೆದ್ದ. ಸಕಲ ವೈಭವಗಳೊಂದಿಗೆ ರಾಜಧಾನಿಗೆ ಮರಳಿದ. ಮಹಾರಾಜ, ನಿಮ್ಮ ಕೃಪೆಯಿಂದ ಬಂದಂತಹ ಈ ಸಂಪತ್ತು ಕೇವಲ ನಾಳೆಯ ಮಾತು. ನನ್ನ ವಿಜಯದ ಪರಾಕ್ರಮವು ಶಾಶ್ವತವಾಗಿ ನಿಲ್ಲಬೇಕು. ಮುಂದಿನ 1000 ವರ್ಷಗಳ ಕಾಲವು ನನ್ನ ಭಕ್ತಿ ಮತ್ತು ನನ್ನ ಕಲಾಪ್ರೇಮವು ಜೀವಂತವಾಗಿರಬೇಕು. ಅದಕ್ಕಾಗಿ ನಾನೊಂದು ಭವ್ಯವಾದ ದೇವಾಲಯವನ್ನು ಕಟ್ಟಬೇಕು ಎಂದು ವಿಜಯದ ಕಾಣಿಕೆಯಾಗಿ ದೇವರ ಸೇವೆಗೆ ನಿಂತ. ಆ ದಂಡನಾಯಕನ ಭಕ್ತಿ ಮತ್ತು ನಿರ್ಧಾರದ ಫಲವೇ ಕೊಪ್ಪಳ ಮಣ್ಣಿನಲ್ಲಿ ನಿಂತಿರುವ ದೇವಾಲಯಗಳ ಚಕ್ರವರ್ತಿ ಎಂದೇ ಹೆಸರಾದ ಈ ಇಟಗಿಯ ಮಹಾದೇವ ದೇವಸ್ಥಾನ. ಸರ್, ನಮಸ್ಕಾರ. ನಮಸ್ಕಾರ. ನಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಇಟಗಿ ದೇವಸ್ಥಾನದ ಬಗ್ಗೆ ತುಂಬಾ ಸಾಕಷ್ಟು ಕೇಳಿದ್ವಿ. ಅದರ ಮಾಹಿತಿಯನ್ನ ನಾವು ನಿಮ್ ಜೊತೆ ಪಡ್ಕೋಬೇಕಂತ ಬಂದಿದ್ದೀವಿ. ಈ ಇತಿಹಾಸದ ಹೇಗೆ ಯಾವ ರೀತಿ ಇದೆ ಅನ್ನೋದು ಇದು 11ನೇ ಶತಮಾನದ ದೇವಸ್ಥಾನ. ಇದು 1112ರಲ್ಲಿ ಈ ದೇವಸ್ಥಾನವನ್ನು ಕಂಪ್ಲೀಟ್ ಆಯಿತು. ಅವತ್ತು ಇದನ್ನ ಲೋಕಾರ್ಪಣೆ ಮಾಡಲಾಯಿತು. ಅವತ್ತಿನ ದಿನ ಮಹಾದೇವ ದಂಡನಾಯಕ ಅಂದರೆ ಇದನ್ನು ಕಟ್ಟಿಸಿದಂಥ ಮಹನೀಯನ ಹೆಸರು ಮಹಾದೇವ ದಂಡನಾಯಕ ಅಂತ. ಆತ ಇದನ್ನ ಸುಮಾರು 50 ವರ್ಷಗಳ ಕಾಲ ಈ ದೇವಾಲಯಗಳನ್ನು ಕಟ್ಟಿಸಿದ. ನಂತರ 1112ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆತನಿಗೊಂದು ಯೋಚನೆ ಮಾಡಿದ. ನಾನು ಇದನ್ನ ತುಂಬಾ ಸುಂದರವಾಗಿ ಕಟ್ಸೀನಿ, ಇದನ್ನ ಸಾಕಷ್ಟು ಜನ ಬಂದು ನೋಡ್ಲಿ ಅಂತೇಳಿ ತನಗೆ ಪರಿಚಯ ಇರುವಂಥ ಎಲ್ಲ ಸ್ಥಪತಿಗಳನ್ನ, ಪ್ರಪಂಚದಲ್ಲಿರುವಂಥ ತನಗೆ ಪರಿಚಯ ಇರುವಂಥ ಎಲ್ಲ ಸ್ಥಪತಿಗಳನ್ನ ಆತ ಆಹ್ವಾನ ಮಾಡ್ತಾನೆ. ನಾನೊಂದು ಅದ್ಭುತವಾದಂಥ ದೇವಸ್ಥಾನ ಕಟ್ಟಿನಿ, ತಾವೆಲ್ಲರೂ ಸಂದರ್ಶನ ಮಾಡಿ ಅಂತ. ಸೊ ಆ ಟೈಮ್ನಲ್ಲಿ ಸಾಕಷ್ಟು ಜನ ಸ್ಥಪತಿ ಅಂದರೆ ಮೇನ್ ಆರ್ಕಿಟೆಕ್ಟ್ಸ್ ಅಂತ, ಪ್ರಧಾನ ಶಿಲ್ಪಕಾರರು, ಅವರೆಲ್ಲರೂ ಬಂದಿದ್ರು. ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿರುವಂಥ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನು ಗಮನಿಸಿ ತುಂಬ ಹೊಗಳ್ತಾರೆ. ನ ಭೂತೋ ನ ಭವಿಷ್ಯತಿ, ಬ್ರಹ್ಮನು ನಿರ್ಮಿಸಲು ಅರಿಯನಿದನ್, ಈ ಥರದ್ದೆಲ್ಲ ಅಂದರೆ ಬ್ರಹ್ಮನಿಗೂ ಕೂಡ ಅಸಾಧ್ಯವಾದಂಥ ಕೆಲಸ ಇದು ಅಂತ ಹೇಳಿ ಅವರು ಹೊಗಳ್ತಾರೆ. ಅದನ್ನ ಗಮನಿಸಿದಂಥ ಶಾಸನದ ಕವಿ ಅಂದರೆ ಇನ್ಸ್ಕ್ರಿಪ್ಷನ್ ರೈಟರ್ ಅದನ್ನ ತುಂಬಾ ಸುಂದರವಾಗಿ 98 ಸಾಲಿನಲ್ಲಿ ಅದನ್ನು ಬರೆದಿರ್ತಾನೆ, ಹಳೆಗನ್ನಡದಲ್ಲಿ ಬರೆದಿರ್ತಾನೆ. ಅದು ಶಾಸನ ತಾವು ನೋಡ್ಬೋದು, ಇಲ್ಲೇ ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲೇ ಇದೆ. ಅದರಲ್ಲಿ ಒಂದು ಸಾಲಿನಲ್ಲಿ ಬರ್ತದೆ, ಉದದಿ ವ್ಯಾವೃತದೋಳ್ ಪಡಿ ಇಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿ ಇದಂ ಪೋಲ್ವವಾ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ. ಇದರ ಅರ್ಥ ಇಷ್ಟೇ, ಸಂಸ್ಕೃತ ಮಿಶ್ರಿತ ಹಳೆಗನ್ನಡ ಭಾಷೆಯಲ್ಲಿರುವಂಥದ್ದು. ಇದರ ಅರ್ಥ ಇಷ್ಟೇ, ಉದದಿ ಅಂದ್ರೆ ಸಮುದ್ರ, ಈ ಸಮುದ್ರದಿಂದ ಆವೃತವಾದಂತಹ ಈ ಭೂಮಿಯಲ್ಲಿ ಪಡಿ ಇಡಲು ಕಾಲನ್ನೇನಾದ್ರೂ ಇಟ್ವಿ ಅಂದ್ರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ಇದನ್ನ ಮಾದರಿಯಾಗಿ ಇಟ್ಕೊಂಡು ದೇವಲೋಕದಲ್ಲಿ ಒಂದು ದೇವಾಲಯ ಸೃಷ್ಟಿ ಮಾಡ್ತಾನೆ, ಉತ್ಪ್ರೇಕ್ಷವಾಗಿ ವರ್ಣನೆ ಮಾಡ್ತಾನೆ. ಉತ್ಪ್ರೇಕ್ಷ ಅಂದ್ರೆ ಹಾಗಿದೆ. ಸೊ ನಂತರ ಇದನ್ನು ಪ್ರಪಂಚದ ಯಾವ ದೇವಸ್ಥಾನಕ್ಕೂ ಹೋಲಿಕೆಗೆ ಸಾಟಿನೇ ಇಲ್ಲದೆ ಇರುವಂತಹ ಒಂದೇ ಒಂದು ಏಕೈಕ ದೇವಸ್ಥಾನ ಅಂದ್ರೆ ಇಟ್ಟಿಗೆಯ ಮಹಾದೇವ ದೇವಸ್ಥಾನ. ಹೀಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೆದು, ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂತ. ಸೊ ಮುಂದುವರೆದು ಹೇಳ್ತಾನೆ, ಬ್ರಹ್ಮನು ನಿರ್ಮಿಸಲು ಅರಿಯನಿದನು, ಬ್ರಹ್ಮನಿಗೂ ಕೂಡ ಅಸಾಧ್ಯವಾದಂಥ ಕೆಲಸ ಅಂತ. ಸೊ ಅಷ್ಟು ಸುಂದರವಾಗಿ, ಯಾಕೆ ನೀವು ಕೇಳ್ಬೋದು ಇದನ್ನ ಯಾಕೆ ಇದನ್ನ ದೇವಾಲಯಗಳ ಚಕ್ರವರ್ತಿಗೆ ಹೋಲಿಸಿದ್ರು ಅಂತ. ಪ್ರಪಂಚದ ಯಾವ ದೇವಸ್ಥಾನದಲ್ಲಿ ನೀವು ಹೋದ್ರೂ ಸಹ ಅಲ್ಲಿ ನಾವು ಎಂಬೋಜಡ್ ಶಿಲ್ಪ ನೋಡ್ತೀವಿ, ಉಬ್ಬು ಶಿಲ್ಪ. ಬಟ್ ಇಲ್ಲಿರುವಂತದ್ದು ಕಂಪ್ಲೀಟ್ಲಿ 100% ಕಾರ್ವಿಂಗ್ ಅಂದ್ರೆ ಕೊರೆದಿರುವಂತದ್ದು, ಅಂದ್ರೆ 360 ಡಿಗ್ರಿ ಕಾರ್ವಿಂಗ್ ಇದೆ ಇಲ್ಲಿ. ಅಷ್ಟು ನಯನಾಜೂಕವಾಗಿ ಈ ಕಲ್ಲಿನಲ್ಲಿ ಇತ್ತಂತ ಕಠಿಣವಾದಂಥ ಶಿಲೆ ಇದು. ಅಂಥ ಕಲ್ಲಿನಲ್ಲಿ ಈ ಥರದ ಕಾರ್ವಿಂಗ್ ಮಾಡುವಂಥದ್ದು, ಈ ಥರದ ಕೊರೆಯುವಂಥದ್ದು ತುಂಬಾ ಕಠಿಣವಾದಂಥ ಕೆಲಸ. ಆಗಿನ ಸ್ಥಪತಿಗಳು ದೇವಾಂಶ ಸಂಭೂತರ ಇದ್ರು ಏನೋ ಗೊತ್ತಿಲ್ಲ ನನಗೆ, ಅವರು ಅಷ್ಟು ಶ್ರದ್ಧೆಯಿಂದ ಆತ್ಮಸಮರ್ಪಣೆಯಿಂದ ಈ ಕೆಲಸ ಮಾಡಿದ್ದಕ್ಕಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ, ಪ್ರಪಂಚದ ಏಕೈಕ ದೇವಸ್ಥಾನ ಅಂತ. ಇದು ಯಾವ್ದೋ ವಿನ್ಯಾಸದಲ್ಲಿ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತ ಇರ್ಬೋದು, ಉತ್ತರ ಭಾರತ ಬೇರೆ ನಾಗರ ಶೈಲಿ ಇದೆ,
ಬೇರೆ ಬೇರೆ ಶೈಲಿಗಳಿದೆ. ಈ ಒಂದು ದೇವಸ್ಥಾನ ಯಾವ ಶೈಲಿ? ಮೇನ್ ಆಗಿ 3 ಶೈಲಿಗಳು ಇರುವಂತದ್ದು ಇದ್ರ ಶಿಲ್ಪಶಾಸ್ತ್ರದಲ್ಲಿ. ಒಂದು ನಾಗರ ಶೈಲಿ, ಇದು ಉತ್ತರ ಭಾರತದಲ್ಲಿರುವಂತಹ ಆಲ್ಮೋಸ್ಟ್ ಅಲ್ಲೆಲ್ಲ ಗುಡಿಗಳು ಅಂದ್ರೆ ಈ ನಮ್ಮ ಮಹಾರಾಷ್ಟ್ರದಿಂದ ಆ ಕಡೆ ಹೌದು. ಅವೆಲ್ಲವೂ ನಾಗರ ಶೈಲಿಯ ದೇವಸ್ಥಾನಗಳು. ಅದರದ್ದು ಕಾನ್ಸೆಪ್ಟ್ ಏನಂದ್ರೆ ಒಂದು ಗೋಪುರ, ಹಾ. ಗರ್ಭಾಲಯ ಅಷ್ಟಾದ್ರೆ ಮುಗೀತು. ಹೌದು. ಅವರು ನಾಗರ ಶೈಲಿಯ ದೇವಸ್ಥಾನಗಳು ಅಂತ ಹೇಳ್ತೀವಿ ನಾವು. ನಂತರ ಈ ನಾವು ದಕ್ಷಿಣ ಭಾರತಕ್ಕೆ ಬಂದಾಗ ಅಂದ್ರೆ ಕರ್ನಾಟಕದಿಂದ ಆ ಕಡೆ ಅಲ್ಲಿ ದ್ರಾವಿಡ ಶೈಲಿಯ ದೇವಸ್ಥಾನಗಳು ಅತ್ಯಂತ ದೊಡ್ಡ ದೊಡ್ಡ ಕಲ್ಲುಗಳನ್ನಿಟ್ಟು ಭವ್ಯವಾದಂತಹ ದೇವಸ್ಥಾನಗಳನ್ನು ಕಟ್ತಾರೆ. ಅವು ಎರಡರ ಮಿಳಿತದ ರೂಪ ಇದು. ಅಂದ್ರೆ ಇದನ್ನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೇ ಇದನ್ನ ಪ್ರಚುರಪಡಿಸಿದ್ರು ಈ ಶೈಲಿಯನ್ನ. ಇದಕ್ಕೆ ನಾವು ವೇಸರ ಶೈಲಿ ಅಂತ ಕರಿತೀವಿ. ವೇಸರ ಶೈಲಿಯ ಇವು ಎರಡು ಅಂದ್ರೆ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯ ಕೊಲಾಬರೇಷನ್ ಮಾಡಿ ಎಷ್ಟು ಸುಂದರವಾಗಿ ಈ ದೇವಾಲಯಗಳನ್ನು ಕಟ್ಟಬೇಕಂತ ಹೇಳಿ ಪ್ರಯತ್ನ ಮಾಡಿ ಶುರು ಮಾಡಿದ್ರು. ಇದನ್ನ ನಾವು ವೇಸರ ಶೈಲಿ ಅಂತ ಹೇಳ್ತೀವಿ. ಈ ವೇಸರ ಶೈಲಿಯಲ್ಲಿ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಗರ್ಭಾಲಯ ಭಾಗ, ನಂತರ ಅದರ ಮುಂದೆ ಒಂದು ಸ್ಮಾಲ್ ಸ್ಪೇಸ್ ಇದೆ, 10x10 ಅಥವಾ 12x12. ಅದಕ್ಕೆ ನಾವು ಸುಖನಾಸಿ ಅಂತ ಕರಿತೀವಿ. ಸುಖ ಅಂದ್ರೆ ಗಿಳಿ, ನಾಸಿಕ ಅಂದ್ರೆ ಮೂಗು. ಸುಖನಾಸಿ ಅಂದ್ರೆ ಗಿಳಿಯ ಮೂಗಿನ ತರ ಅದು ಬಾಗಿರೋದ್ರಿಂದ ಅದನ್ನ ಸುಖನಾಸಿ ಅಂತ ಕರಿತೀವಿ. ಅಲ್ಲಿ ನಂದಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಂತರ ಆ ಸುಖನಾಸಿಯ ಇಂಪಾರ್ಟೆನ್ಸ್ ಏನಂದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಏನು ಹೇಳ್ತಾರಂದ್ರೆ ಸ್ಥಪತಿಗಳು ಅಂದ್ರೆ ಆರ್ಕಿಟೆಕ್ಟ್ಸ್ ಏನು ಹೇಳ್ತಾರಂದ್ರೆ ಇದು ವೈಜ್ಞಾನಿಕವಾಗಿ ಅತ್ಯಂತ ಶ್ರೇಷ್ಠವಾದಂಥ ಜಾಗ. ಯಾಕೆಂದ್ರೆ ಅಲ್ಲಿ ನಾವು ಕೂತ್ಕೊಂಡು ಅರಿಕೆ ಮಾಡಿದಾಗ ಅಥವಾ ಮಂತ್ರ ತಂತ್ರಗಳನ್ನ ಅಲ್ಲಿ ಕೂತ್ಕೊಂಡು ಅರಿಕೆ ಮಾಡ್ಕೊಂಡಾಗ ಭಗವಂತನನ್ನ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ ಮತ್ತು ನಮ್ಮಲ್ಲಿರುವಂತಹ ಋಣಾತ್ಮಕ ಶಕ್ತಿ ಎಲ್ಲ ಹೊರಗಡೆ ಹೋಗಿ ಅಲ್ಲಿ ಧನಾತ್ಮಕ ಶಕ್ತಿ ಬರ್ತದೆ. ನಮಗಾಗುವಂತಹ ಅನುಭವನೇ ಬೇರೆ. ಸೊ ಹೀಗಾಗಿ ಅದನ್ನ ಸುಖನಾಸಿ ಅಂತ ಅವರು ಪ್ರಾರಂಭ ಮಾಡಿದರು. ನಂತರ ಬರೋದೇ ನವರಂಗ ಅಂತ. ನವರಂಗದಲ್ಲಿ ಅದು ಆಕ್ಚುಲಿ ಮೇನ್ ಅದ್ರ ಕಾನ್ಸೆಪ್ಟ್ ಏನಂದ್ರೆ ನವರಂಗದಲ್ಲಿ ಭಜನೆ, ಕೀರ್ತನೆ ಈ ತರ ಮಾಡುವಂತ ಅನಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂತ ಒಂದು ಜಾಗ. ಅಲ್ಲಿ ಅವೆಲ್ಲ ಕೀರ್ತನೆ, ಭಜನೆ ಅವೆಲ್ಲ ನಡೀತಾ ಇದ್ವು. ಅದರಲ್ಲಿ 8 ಕೋಷ್ಟಕಗಳಿವೆ. ಆ ಕೋಷ್ಟಕಗಳಲ್ಲಿ ಲಕ್ಷ್ಮಿಯ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ರು. ಯಾಕೆ ಲಕ್ಷ್ಮಿಯ ವಿಗ್ರಹಗಳಂದ್ರೆ ಕಲ್ಯಾಣ ಚಾಲಕರಿಗೆ ಲಕ್ಷ್ಮಿ ಆರಾಧ್ಯ ದೈವ. ಹೌದು, ಎಲ್ಲ ಅಷ್ಟಲಕ್ಷ್ಮಿಯರ ಬಗ್ಗೆ ತುಂಬಾ ಹೇಳ್ತಾರೆ. ಗಜಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಶೌರ್ಯಲಕ್ಷ್ಮಿ ಅಂತ ಆ ತರದ ವಿಗ್ರಹಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ರು. ಇವತ್ತು ಒಂದು ಇಲ್ಲ, ಅಲ್ಲಿ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ, ಸಾಕಷ್ಟು ನಾಶ ಆಗಿದೆ. ಮತ್ತು ಅಲ್ಲಿ ಸಪ್ತಮಾತೃಕೆಯರ ಪಟ್ಟಿಕೆನೂ ಸಹ ನೈಋತ್ಯ ಭಾಗದಲ್ಲಿದೆ. ಆ ಭಾಗದಲ್ಲಿ ಬರೀ ಪಟ್ಟಿಕೆಗಳು ಉಳ್ಕೊಂಡಿವೆ. ಅಲ್ಲಿಯೂ ಸಹ ಮೂರ್ತಿಗಳಿಲ್ಲ, ಸಂಪೂರ್ಣ ನಾಶ ಆಗಿರುವಂಥದ್ದು. ಅದನ್ನ ಬಿಟ್ಟು ಮುಂದ್ಗಡೆ ಬಂದ ತಕ್ಷಣ ನಮಗೆ ಈ ದೊಡ್ಡದಾದಂತಹ ಒಂದು ಪ್ರಾಂಗಣ ಸಿಗ್ತದೆ. ಇದಕ್ಕೆ ನಾವು ಮುಖಮಂಟಪ ಅಂತ ಹೇಳ್ತೀವಿ. ಈ ಮುಖಮಂಟಪ 56 ಕಂಬಗಳ ಮೇಲೆ ಇತ್ತು. 56 ಕಂಬ ಮತ್ತು ಕಕ್ಷಾಸನ ನೀವು ಈ ಭಾಗದಲ್ಲಿ ನೀವು ಕಾಣಬಹುದು. ಇದಕ್ಕೆ ನಾವು ಕಕ್ಷಾಸನ ಅಂತ ಹೇಳ್ತೀವಿ. ಕಕ್ಷೆ ಅಂದ್ರೆ ಹೊರಗಡೆ, ಆಸನ ಅಂದ್ರೆ ಕೂಡುವಂಥದ್ದು. ಇದು ತುಂಬಾ ನಾಶ ಆಗಿರುವಂಥದ್ದು. ಈ ಕಕ್ಷಾಸನ ಕೂತ್ಕೊಂಡು 56 ಕಂಬ ಇದ್ದಾಗೂ ಸಹ ಈ ಕಕ್ಷಾಸನದ ಮೇಲೆ ಸುತ್ತರದ ಕೂತ್ಕೊಂಡು ಮಧ್ಯದಲ್ಲಿ ಯಾರಾದ್ರೂ ನೃತ್ಯ ಮಾಡ್ತಿದ್ರೆ, ಸಂಗೀತ ಹೇಳ್ತಿದ್ರೆ ಅಲ್ಲಿ ಕೂತ್ಕೊಂಡು ನೋಡುವಂತ ಸ್ಥಾನ. ಸೊ ಯಾರಿಗೂ ಸಹ ಡಿಸ್ಟರ್ಬ್ ಆಗ್ಲಾರ್ದಂಗೆ ಅಂದ್ರೆ ಯಾವುದೇ ಒಂದು ಕಂಬ ಅಡ್ಡಿ ಆಗ್ಲಾರ್ದಂಗೆ ಮಧ್ಯದಲ್ಲಿರುವವರಿಗೆ ಅದು ಮಧ್ಯದಲ್ಲಿ ಪರ್ಫಾರ್ಮೆನ್ಸ್ ಮಾಡೋರು ಯಾರೋ ನೃತ್ಯ ಮಾಡ್ತಿದ್ರು ಎಲ್ಲರಿಗೂ ಕಾಣುವಂತ ಒಂದು ವ್ಯವಸ್ಥೆ. ಅಂದ್ರೆ ಅಷ್ಟು ವೈಜ್ಞಾನಿಕವಾಗಿ ಇದನ್ನ ಕಟ್ಟಿರುವಂತದ್ದು. ಅಂದ್ರೆ ಯಾರಿಗೂ ಸಹ ದಿಕ್ಕತ್ತಾಗಂಗಿಲ್ಲ ನೋಡ್ಲಿಕ್ಕೆ, ಕಂಬ ಮರಿ ಆಗ್ತದೆ ಆ ತರ ಇಲ್ಲ. ಅಷ್ಟು ವೈಜ್ಞಾನಿಕವಾಗಿ ಇದನ್ನ ಕಟ್ಟಿರುವಂತದ್ದು. ತುಂಬಾ ಅಂದ್ರೆ ಈ ಶ್ರೇಷ್ಠತೆ ವಿಜ್ಞಾನದ ಶ್ರೇಷ್ಠತೆ ಏನೈತಲ್ಲ ಇದು ಸಾವಿರಾರು ವರ್ಷದ ಹಿಂದಿನೂ ಸಹ ಇತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈಗ ನಾವೆಲ್ಲ ಮಾಡರ್ನೇಟ್ ಅದೇ ಸ್ವಲ್ಪ ಮಾಡರ್ನೇಟ್ ಮಾಡಿ ನಾವು ಮಾಡರ್ನೈಸ್ ಮಾಡಿದ್ವಿ. ಎಷ್ಟೋ ಮಾಡರ್ನೈಸ್ ಮಾಡಿದ್ರು ಸಹ ಈ ಲೆವೆಲ್ಗೆ ನಾವು ತಲುಪಲಿಕ್ಕೆ ಸಾಧ್ಯ. ನಮ್ಮ ಪೂರ್ವಜರು ನಮ್ಗೆ ಕೊಟ್ಟಂತ ಜ್ಞಾನವನ್ನ ಸಾವಿರಾರು ವರ್ಷಗಳ ಹಿಂದಿನ ಅವ್ರ ಜ್ಞಾನ ಈಗ ನಾವು ಸ್ವಲ್ಪ ಅದನ್ನೇ ಮುಂದುವರಿಸ್ತಾರೆ. ಸೊ ಈ ಶ್ರೇಷ್ಠತೆ ಏನೈತಲ್ಲ ಇದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕು. ಇದು ನಿರಂತರವಾಗಿ ಅಂದ್ರೆ ಈ ಇತಿಹಾಸ, ಈ ಧಾರ್ಮಿಕತೆ ಇದೇನೈತಲ್ಲ, ಸಂಸ್ಕೃತಿ ಸಂಸ್ಕಾರ ಏನೈತಲ್ಲ ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು. ನಾವು ಎಷ್ಟೋ ಮಾಡರ್ನೈಸ್ ಆಗಲಿ, ನಾವು ಎಷ್ಟೋ ನಮ್ಮ ನಮ್ಮ ಜೀವನ ಶೈಲಿ ಮಾಡರ್ನೈಸ್ ಆದ್ರೂ ಸಹ ಮತ್ತೆ ಇದು ಉಳ್ಕೊಂಡು ಹೋಗ್ಬೇಕು. ಮತ್ತೆ ಒಂದು ಹಳೆಯದಕ್ಕೆ ನಾವು ಮರಳಿಸಬೇಕು ಅಂದಾಗ ಮಾತ್ರ ನಾವು ನಾಗರಿಕರಾಗ್ಲಿಕ್ಕೆ ಸಾಧ್ಯ. ಕಂಬಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿರುವಂತಹ ಕಂಬಗಳಲ್ಲಿ ಈ 4 ಕಂಬಗಳು ಅತ್ಯಂತ ವಿಶೇಷವಾದಂತಹ ಕಂಬಗಳು. ಇಲ್ಲಿ ಎಷ್ಟು ಕಾರ್ವಿಂಗ್ ಇದೆ ಅಂದ್ರೆ
ನೀವು 3 ಡೈಮೆನ್ಷನಲ್ ಫಿಗರ್ ಅನ್ನ ನೀವು ನೋಡ್ಬೋದು. ನಾವು ನಮ್ಗೆ ನೋಡಿದ ತಕ್ಷಣ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಈ ಕಂಬ ಎಲ್ಲವೂ ಒಂದೇ ತರ ಇದೆ ಅಂತ ಅನಿಸ್ತದೆ. ಹೌದು. ಬಟ್ ಡಿಫ್ರೆಂಟ್ ಆಗಿದೆ ಎಲ್ಲವೂ ಕಂಬಗಳು. ಎಲ್ಲಾ ಕಂಬದ ಡಿಸೈನ್ ಸಹ ತುಂಬಾ ಡಿಫ್ರೆಂಟ್ ಆಗಿ ಅದನ್ನ ಮಾಡಿದ್ದಾರೆ. ಅಂದ್ರೆ ಇದನ್ನ ನಕ್ಷತ್ರಾಕೃತಿಯ ಇವನ್ನ ಇಲ್ಲಿ ಕೆತ್ತಲಾಗಿದೆ ಮತ್ತು ಅತ್ಯಂತ ಸೂಕ್ಷ್ಮ ಕೆತ್ತನೆ. ಇದೆಲ್ಲ ತುಂಬಾ ನಾಶ ಆಗಿರುವಂತದ್ದು. ನಾವು ಇವತ್ತು ಶಾಸನ ಹೇಳುವ ಪ್ರಕಾರ ಇದು 75 ಭಾಗ ನಾಶ ಆಗಿರುವಂತದ್ದು. 25 ಭಾಗ ಉಳ್ಕೊಂಡಿದೆ. 25 ಭಾಗ ಉಳ್ಕೊಂಡ್ರೆ ನಾವು ಆಶ್ಚರ್ಯ ಪಡ್ತೀವಿ. ಸೊ ಇಲ್ಲಿರುವಂತಹ ಅತ್ಯಂತ ಈ ಎಡ್ಜ್ಗಳನ್ನ, ಆ ನಂತರ ಈ ಕಾರ್ವಿಂಗ್ಗಳನ್ನ, ಈ ಟಿಪ್ಸ್ ಗಳನ್ನ, ಈ ತರ ಮುಂದೆ ಬಾಗಿರುವಂತ ಹನಿ ಏನೋ ಜಸ್ಟ್ ಲೈಕ್ ಒಂದು ಡ್ರಾಪಿಂಗ್ ಆಗ್ತಾ ಇದೆ ಏನೋ ಅನ್ನಂಗ ಅವನ್ನೆಲ್ಲ ಕೆತ್ತಲಾಗಿದೆ. ತುಂಬಾ ಸೂಕ್ಷ್ಮತೆಯನ್ನ ಕೊಡಲಾಗಿದೆ. ಪ್ರತಿ ಕಂಬದ ಕೆತ್ತನೆ ಕೆಲಸ ಇದೆಯಲ್ಲ, ಅವು ಎರಡರ ಮಧ್ಯದಲ್ಲಿರುವಂತ ಈ ಪ್ರಮಾಣಬದ್ಧತೆ, ಸೈಮಲ್ಟೇನಿಯಸ್, ಈ ಕಡೆ ಎಷ್ಟು ಇದೆ, ಈ ಕಡೆ ಅಷ್ಟೇ ಅಂದ್ರೆ ಅಷ್ಟು ಪ್ರಮಾಣಬದ್ಧವಾಗಿ ಇದನ್ನ ಕಟ್ಟಿರೋದು. ಮೆಜರ್ಮೆಂಟ್ ಕೂಡ ಎಲ್ಲೂ ಮಿಸ್ ಆಗಿಲ್ಲ. ಅನಂತರ ನೀವು 3 ಡೈಮೆನ್ಷನಲ್ ಫಿಗರ್ ಅನ್ನ ನೀವು ನೋಡ್ಬೋದು. ಇದು ಕಂಪ್ಲೀಟ್ ಸ್ಟ್ರಕ್ಚರ್ಗೆ ನಾವೇನಂತೀವಿ ಕೀರ್ತಿ ಮುಖ ಅಂತ ಹೇಳ್ತೀವಿ. ಇದು ಪ್ರತಿ ಏನು ಎಲ್ಲಿ ಕೆತ್ತನೆ ಕೆಲಸ ಇದೆ, ಪ್ರತಿ ಕೆತ್ತನೆ ಕೆಲಸ ಪ್ರಾರಂಭ ಆಗೋದು ಇದರಿಂದನೇ. ಅಷ್ಟು ಇದಕ್ಕೆ ಪ್ರಾಮುಖ್ಯತೆ ಕೊಡಲಾಗಿದೆ. ಯಾಕಂದ್ರೆ ಕಲ್ಯಾಣ ಚಾಲುಕ್ಯರಿಗೆ ಇದು ರಾಜಲಾಂಛನ. ಆನಂತರ 3 ಡೈಮೆನ್ಷನಲ್ ಫಿಗರ್ ಅನ್ನ ನೀವು ಕೇಳ್ಬೋದು. ಇದು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಮಧ್ಯದಲ್ಲಿ ಇದು ಫ್ರಂಟ್ ಸೈಡ್. ಅಂದ್ರೆ 3 ಮುಖಗಳನ್ನ ಸಹ ನಾವು ಕಂಪ್ಯೂಟರ್ ನಲ್ಲಿ ಮಾಡಬಹುದು. ಬಟ್ ಕಲ್ಲಿನಲ್ಲಿ ಮಾಡೋದು ತುಂಬಾ ಕಷ್ಟ. ಅಂತದ್ದು ಇದನ್ನ ಈ ತರದ ಕೆತ್ತನೆ ಕೆಲಸ ಇದೆಯಲ್ಲ, ತುಂಬಾ ಶ್ರೇಷ್ಠವಾದಂತ ಕೆತ್ತನೆ ಕೆಲಸ. ಹೀಗಾಗಿ ಇದನ್ನ ನಾವು ದೇವಾಲಯಗಳ ಚಕ್ರವರ್ತಿಗೆ ಹೋಲಿಸ್ತಾರೆ. ಡಸ್ಟ್ ಎಲ್ಲ ಕೂತ್ಕೊಂಡು ಕ್ಲೀನ್ ಮಾಡ್ಬೇಕಾದ್ರೆ ಇಲ್ಲಿ ಒಳಗಡೆ ತುಂಬಾ ಚೆನ್ನಾಗಿ ಜಾಗ. ಇದು ನವರಂಗ ಅಂತ ಹೇಳ್ತೀವಿ. ಈ ನವರಂಗದಲ್ಲಿ ನೀವು ಕಂಬಗಳನ್ನ ನೀವು ಗಮನಿಸಬಹುದು. ಇಲ್ಲಿ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು, ಯಾವುದು ಉಳಿಗಳನ್ನ, ಟೂಲ್ಸ್ ಅನ್ನ ಬಳಸಿ ಈ ತರದ ಕಾರ್ವಿಂಗ್ ಅನ್ನ ಮಾಡಿರುವಂತದ್ದು ನೀವು ಅದನ್ನ ನಾವು ಗಮನಿಸಬಹುದು. ಇಲ್ಲಿ ತುಂಬಾ ಮೈನ್ಯೂಟ್ ಆರ್ಕಿಟೆಕ್ಟ್ ಇದೆ. ಆನಂತರ ಈ ಕಾರ್ವಿಂಗು, ಆಮೇಲೆ ಈ ಸ್ಮೂತ್ನೆಸ್ಸು, ಇದಕ್ಕೆ ಬಂದಿರುವಂತಹ ಸ್ಮೂತ್ನೆಸ್ಸು, ಇದನ್ನ ನಾವು ಶಾಸನದಲ್ಲಿ ನೋಡ್ಬೇಕಾದ್ರೆ ಅಲ್ಲೊಂದ್ ಕಡೆ ಬರ್ತದೆ, ರಠಾಳ ಯಂತ್ರವನ್ನ ಬಳಸಿ ನಾವು ಇದಕ್ಕೆ ಇಷ್ಟೊಂದು ಸೂಕ್ಷ್ಮತೆಯನ್ನು ಕೊಟ್ಟಿವಿ ಅಂತ. ಅಂದ್ರೆ ಯಂತ್ರದ ಕಾನ್ಸೆಪ್ಟ್ ಸಾವಿರಾರು ವರ್ಷದಿಂದ ಇತ್ತು. ಮೋಸ್ಟ್ಲಿ ಅದು ಮ್ಯಾನ್ಯುವಲ್ ಲೇತ್ ವರ್ಕ್, ಮ್ಯಾನ್ಯುವಲ್ ಡ್ರಿಲ್ಲಿಂಗ್ ಮಷೀನ್ ಏನಾದ್ರೂ ಇದ್ದಿರ್ಬೋದು ಅಂತ ನಮ್ಮ ಊಹೆ ಅಷ್ಟೇ. ಬಟ್ ಅದ್ರ ಮೆಕ್ಯಾನಿಸಮ್ ಬಗ್ಗೆ ಅವ್ರು ಎಲ್ಲೂ ಕಾಣಿಸಿಲ್ಲ. ಅಲ್ಲಿ ಯಂತ್ರವನ್ನ ಬಳಸಿವಿ ಅಂತ ಬರೀತಾರೆ. ಯಂತ್ರದ ಹೆಸರು ರಠಾಳ ಅಂತ. ಸೊ ಇದಕ್ಕೆ ನಾವು ಕ್ಲೀರಿಯಾಟಿಕ್ ಸಿಸ್ಟ್ ಅಂತ ಕರಿತಾರೆ. ಈ ಕಲ್ಲಿಗೆ ಇದನ್ನ ನಾವು ಹಸಿರು ಮಿಶ್ರಿತ ಬಳಪದ ಕಲ್ಲು ಅಂತ ಕರಿತೀವಿ. ಇದು ಭೂಮಿಯಿಂದ ತೆಗೆದಾಗ ತುಂಬಾ ಸ್ಮೂತ್ ಆಗಿರ್ತದೆ. ನಂತರ ಇದಕ್ಕೆ ಪ್ರೋಸೆಸ್ ಮಾಡಿ, ಅಂದ್ರೆ ಇದನ್ನ ಕೆತ್ತನೆ ಕೆಲಸ ಮಾಡಿ, ಇದು ಒನ್ಸ್ ಇದನ್ನ ಇನ್ಸ್ಟಾಲ್ ಮಾಡಿದ್ರೆ, ಇದನ್ನ ಜಾಗದಲ್ಲಿ ಕೂಡಿಸಿದ್ರೆ ಇದು ಬಿಸಿಲು, ಗಾಳಿ, ಮಳೆಗೆ ಇದು ಎಕ್ಸ್ಪೋಸ್ ಆಗುತ್ತೆ. ಅಂದ್ರೆ ನೇಚರ್ಗೆ ಎಕ್ಸ್ಪೋಸ್ ಆಗುತ್ತೆ. ಬಿಸಿಲಿಗೆ, ಗಾಳಿಗೆ, ನೇಚರ್ಗೆ, ಎಸ್ಪೆಷಲಿ ನೇಚರ್ಗೆ ಇದು ಎಕ್ಸ್ಪೋಸ್ ಆಯ್ತಂದ್ರೆ ಇದು ತುಂಬಾ ಕಠಿಣವಾಗ್ತದೆ. ಅಂದ್ರೆ ಗ್ರಾಜುವಲಿ, ಕ್ರಮೇಣವಾಗಿ ಇದರ ವಿಶೇಷ ಇದೆ. ಸೊ ಇದನ್ನ ನಾವು ಈ ತರದ ಕೆತ್ತನೆ ಕೆಲಸಕ್ಕೆ ಬಳಸೋದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಇದು ಯಾವುದೇ ಬಿಸಿಲು, ಗಾಳಿ, ಮಳೆಗೆ ಕಠಿಣತೆ ಆಗತ್ತೆ ಹೊರತು ಮುರಿದು ಹೋಗಲ್ಲ, ಪೀಲ್ ಔಟ್ ಆಗಲ್ಲ, ಅಂದ್ರೆ ಉದುರಿ ಹೋಗಲ್ಲ. ಸೊ ಹೀಗಾಗಿ ಕಲ್ಯಾಣ ಚಾಲುಕ್ಯರ ಡೈನೆಸ್ಟಿಯಲ್ಲಿ ಈ ತರದ ಕಲ್ಲುಗಳನ್ನ ಸುಮಾರಾಗಿ ಬಳಸಿ ಸಾವಿರಾರು ದೇವಾಲಯಗಳನ್ನು ಕಟ್ಟಿದ್ರು. ಇದ್ರದ್ದು ನಾವು ಮ್ಯಾನ್ಯುವಲಿ ಒಡೆದಾಗ ಮಾತ್ರ ಇದು ಒಡೆದು ಹೋಗುತ್ತೆ ಹೊರತು ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಿ ಮುರಿದು ಹೋಗಲ್ಲ. ಸೊ ಹೀಗಾಗಿ ಈ ಕಲ್ಲುಗಳನ್ನು ಬಳಸ್ತು. 8ನೇ ಶತಮಾನಕ್ಕಿಂತ ಮುಂಚೆ ಈ ಗುರ್ಸಾಣಿ ಕಲ್ಲು ಅಂತ ಹೇಳ್ತೇವೆ, ಅಂದ್ರೆ ಈ ಸ್ಯಾಂಡ್ ಸ್ಟೋನ್, ಅದನ್ನ ಬಳಸಿ ಗುಡಿಗಳನ್ನು ಕಟ್ತಾ ಇದ್ರು. ಅದನ್ನು ಸಹ ನೀವು ಕುಕ್ನೂರಲ್ಲಿರುವಂತಹ ಕಲ್ಲಿನಾಥೇಶ್ವರ ದೇವಸ್ಥಾನವನ್ನು ತಾವು ನೋಡ್ಬೋದು. ಅಲ್ಲಿ ಈ ಫ್ಲೈಓವರ್ಗೆ ಬಲಭಾಗದಲ್ಲಿದೆ, ಅದನ್ನ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಅದು ಒಳಗಡೆ ದೊಡ್ಡ ಬೃಹದಾಕಾರವಾದಂಥ ಒಂದು ಶಿವಲಿಂಗ ಇದೆ. ಅಲ್ಲಿ ಅದು ಗುರ್ಸಾಣಿ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು. ಅಂದ್ರೆ ಅದು ಅಪ್ರಾಕ್ಸಿಮೇಟ್ಲಿ 1200 ವರ್ಷ ಹಳೆ, ಅಂದ್ರೆ 8ನೇ ಶತಮಾನದ ದೇವಸ್ಥಾನ. ತುಂಬಾ ಸುಂದರವಾಗಿದೆ. ಅದು ಇದು 11ನೇ ಶತಮಾನ. ನಂತರ ಇಲ್ಲಿ ನವರಂಗದಲ್ಲಿ ಈ ಸುಖನಾಸಿಯ ಮುಂಭಾಗದಲ್ಲಿ ಇಲ್ಲೊಂದು ಅತ್ಯಂತ ಅದ್ಭುತವಾದಂತಹ ಒಂದು ಕಲಾಕೃತಿ ಇದೆ. ಇದಕ್ಕೆ ನಾವು ಮಕರ ತೋರಣ ಅಂತ ಹೇಳ್ತೇವೆ.
ಈ ಮಕರ ತೋರಣದ ವಿಶೇಷ ಏನಂದ್ರೆ ಅಂದ್ರೆ ಸುಖನಾಸಿಯ ಮುಂಭಾಗದಲ್ಲಿ ಇದನ್ನ ಹಾಕಿ ಇದನ್ನ ಕಟ್ಟಿರ್ತಾರೆ. ಇಲ್ಲಿರುವಂತಹ ಒಂದು ಮಕರ ತೋರಣದ ವಿಶೇಷ ಏನಂದ್ರೆ ಇಲ್ಲಿ ಅದರ ಬಾಯಿ ಮಾತ್ರ ಮೊಸಳೆ ತರ ಇದೆ. ಹೌದು. ನೀವು ಆ ಕಡೆನೂ ತೋರಿಸ್ಬೋದು, ಆ ಕಡೆ ನಿಮ್ಗೆ ಈಸಿ ಆದ್ರೆ ಆ ಕಡೆ. ಅಂದ್ರೆ ಇಲ್ಲಿ ಬಾಯಿ ಮಾತ್ರ ಮೊಸಳೆ ತರ ಇದೆ ಮತ್ತು ಅದರ ಸೊಂಡಿಲು ಆನೆ ಸೊಂಡಿಲು ತರ ಇದೆ. ಆನಂತರ ಅದರ ದೇಹ ನಂದಿಯ ದೇಹ ಇದೆ. ಆನಂತರ ಅದರ ಕಾಲುಗಳು ವ್ಯಾಘ್ರನ ಕಾಲು ಮತ್ತು ಅದರ ಬಾಲ ನವಿಲಿನ ಬಿಚ್ಚಿರುವಂತಹ ಗರಿ ಮತ್ತು ಅದರ ಬಾಯಿಂದ ಹೊರಟಂತ ತೋರಣ ಹಾವಿನ ತರ ಇದೆ. ಸೊ ಇದು 5 ಪ್ರಾಣಿ ಮತ್ತು ಒಂದು ಪಕ್ಷಿ ಸೇರಿ ಮಾಡಿರುವಂತಹ ತೋರಣ ಇದು. ಮಧ್ಯದಲ್ಲಿ ಪರಮಪಿತ ಪರಮೇಶ್ವರ ಇದ್ದಾನೆ, ಆ ಕಡೆ ಬ್ರಹ್ಮ ಇದ್ದಾನೆ, ಈ ಕಡೆ ವಿಷ್ಣು. ತ್ರಿಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿರುವಂತಹ ಒಂದು ಕಲಾಕೃತಿ ಇದು. ಇದು ಕಂಪ್ಲೀಟ್ ಸ್ಟ್ರಕ್ಚರ್ಗೆ ನಾವು ಮಕರ ತೋರಣ ಅಂತೀವಿ. ಮಧ್ಯದಲ್ಲಿ ಕೀರ್ತಿ ಮುಖ ಇದೆ, ನೀವು ಅಲ್ಲಿ ಗಮನಿಸಬಹುದು. ಅದು ಕಲ್ಯಾಣ ಚಾಲಕರ ರಾಜಲಾಂಛನ. ಸೊ ಅದರ ಸಣ್ಣ ಇದು ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಪ್ರತಿಕೃತಿಯನ್ನ ನಿಮ್ಗೆ ತೋರಿಸ್ಬೋದು ನಾನು. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಗಮನಿಸಿದ್ರೆ ತುಂಬಾ ಈಗ ಶಾಡೋ ನೀವು ನೋಡ್ರಿ ಒಳಗಡೆ ನಾವು ಹಿಂಗ್ ಬೆರಳು ತೋರಿಸ್ಬೋದು ಇಲ್ಲಿ ಒಳಗಡೆ, ಅಷ್ಟು ಸೂಕ್ಷ್ಮವಾಗಿ ಇದನ್ನ ಕೆತ್ತಲಾಗಿದೆ. ಸೊ ಇದೇ ತರನ ಅದು ದೊಡ್ಡದಾಗಿ ಕೆತ್ತಿರುವಂಥದ್ದು, ಅದಕ್ಕೆ ನಾವು ಮಕರ ತೋರಣ ಅಂತೀವಿ. ಮತ್ತು ಇದು ಎಷ್ಟು ಕಠಿಣತೆ, ನಾನು ಆಗಲೇ ಹೇಳಿದೆ, ಇದು ತುಂಬಾ ನೇಚರ್ ಒನ್ಸ್ ಇಟ್ಸ್ ಎಕ್ಸ್ಪೋಸ್ ಟು ನೇಚರ್ ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್. ಎಷ್ಟಂದ್ರೆ ಜಸ್ಟ್ ಲೈಕ್ ಮೆಟಲ್. ಅಷ್ಟು ಕಠಿಣತೆಯನ್ನ ಅಂದ್ರೆ ನಾವು ಜೋರಾಗಿ ಒಡೆದಾಗ ಮಾತ್ರ ಇದು ಒಡೆದೋಗ್ಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ಇದು ಒಡೆಯೋದಿಲ್ಲ, ತನ್ನಷ್ಟಕ್ಕೆ ತಾನೇ ಒಡೆಯೋದಿಲ್ಲ. ಇವೆಲ್ಲ ಮ್ಯಾನ್ಯುವಲ್ ಆಗಿ ಒಡೆದಿರುವಂಥದ್ದು, ಅಂದ್ರೆ ಜನರು ಹಾಳು ಮಾಡಿರುವಂಥದ್ದು, ಬೇಕಂತೆ ಮಾಡಿರುವಂಥದ್ದು. ಇಲ್ಲಿನೂ ಸಹ ನೀವು ಕೀರ್ತಿ ಮುಖಗಳನ್ನು ನೋಡ್ಬೋದು. ಆನಂತರ ಇಲ್ಲಿನೂ ಸಹ ನೀವು 3 ಡೈಮೆನ್ಷನಲ್ ಫಿಗರ್ ಅನ್ನು ನೋಡ್ಬೋದು. ನಾವು ಕೋಷ್ಟಕಗಳು ಅಂತ ಹೇಳಿ ನಾನು, ಇದು ಕೋಷ್ಟಕಗಳು. ಇಲ್ಲಿ ಇದು 8 ಕೋಷ್ಟಕಗಳು. ಇಲ್ಲಿ ಸಪ್ತ ಮಾತೃಕೆಯರ ಪಟ್ಟಿಕೆ ಇದೆ. ಇಲ್ಲಿ ಮೂರ್ತಿಗಳು ಸಾಕಷ್ಟು ನಾಶ ಆಗಿರುವಂಥದ್ದು. ಸೊ ಇದು ಎಷ್ಟು ನಾಶ ಆಗಿದೆ ಅಂದ್ರೆ 75 ಭಾಗ ನಾಶ ಆಗಿರುವಂಥದ್ದು. ಅಂದ್ರೆ ಒಂದು ನಾವು ದಾಳಿಗೆ ಒಳಪಟ್ಟು ನಾಶ ಆಯಿತು ಅಂತ ಹೇಳ್ತೀವಿ, ಸೊ ಅದು ಸತ್ಯ. ಬಟ್ ಇನ್ನೊಂದು ಏನಂದ್ರೆ ನಮಗಿರುವಂತಹ ಅಜ್ಞಾನ, ನಮಗಿರುವಂತಹ ಇದ್ರ ಬಗ್ಗೆ ಅನಾಧಾರ, ಇದರಿಂದ ಈ ಸಾಕಷ್ಟು ನಾಶ ಆಗಿರುವಂಥದ್ದು. ಯಾಕಂದ್ರೆ ನಮಗೆ ನಮ್ಮ ಪೂರ್ವಜರು ಅನ್ನೋದಕ್ಕಿಂತ ನಮ್ಮ ಹಿಂದಿನ ತಲೆಮಾರಿನವರು ಇದರ ವಿಶೇಷತೆಯನ್ನು ನಮ್ಗೆ ಕಲಿಸಲೇ ಇಲ್ಲ, ಇದರ ಶ್ರೇಷ್ಠತೆಯನ್ನು ನಮ್ಗೆ ನಮ್ಮ ಮನದಟ್ಟಾಗುವಾಗ ಹೇಳಲೇ ಇಲ್ಲ. ಸುಮ್ಮನೆ ಹೋಗ್ಬೇಕು, ಪೂಜೆ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಅಷ್ಟೇ ಹೇಳಿದ್ರು ಹೊರತು ಇದರಲ್ಲಿರುವಂತಹ ಶ್ರೇಷ್ಠತೆಯನ್ನು ಕಲಿಸಲೇ ಇಲ್ಲ. ಸೊ ಹೀಗಾಗಿ ನಾವು ಇದನ್ನೆಲ್ಲ ಕಳ್ಕೊಂಡಿದ್ದೀವಿ ಅಷ್ಟೇ. ಮಹಾದೇವ ದಂಡನಾಯಕ ಈ ಮಹಾದೇವ ದೇವಸ್ಥಾನವನ್ನು ಬಿಟ್ಟರೂ ಸಹ ಈ ಪ್ರಾಂಗಣದಲ್ಲಿ 11 ದೇವಸ್ಥಾನಗಳನ್ನು ಕಟ್ತಾನೆ. 11ರಲ್ಲಿ ಇವತ್ತು ಉಳ್ಕೊಂಡಿರೋದು 10 ದೇವಸ್ಥಾನಗಳು. ಒಂದು ಸಂಪೂರ್ಣ ನಾಶ ಆಗಿದೆ. ಅದರಲ್ಲಿ 6ರಲ್ಲಿ ಮಾತ್ರ ಶಿವಲಿಂಗ ಇದೆ. ಶಿವಲಿಂಗಗಳು ಸಹ ಸಾಕಷ್ಟು ಭಗ್ನ ಆಗಿರೋದ್ರಿಂದ ಒಂದು ಹಿಂದೂ ನಮ್ಮ ಸಂಸ್ಕೃತಿಯ ಪ್ರಕಾರ ಭಗ್ನಗೊಂಡಂಥ ಮೂರ್ತಿಗಳನ್ನು ಪೂಜೆಗೆ ಯೋಗ್ಯ ಅಲ್ಲ ಅಂತ ಹೇಳಿ ಅವನು ಬಿಟ್ಟಿರುವಂಥದ್ದು. ಈ ಮೇನ್ ಮಹಾದೇವನಿಗೆ ಮಾತ್ರ ಪೂಜೆ ಪುನಸ್ಕಾರ. ಇದು ಲೈವ್ ಟೆಂಪಲ್. ಇದರ ದೇವಸ್ಥಾನದ ಎಡಪಾರ್ಶ್ವದಲ್ಲಿ 3 ವಿಶೇಷವಾದಂಥ ದೇವಸ್ಥಾನಗಳನ್ನು ಕಟ್ತಾನೆ. ಒಂದು ಚಂದ್ರಲೇಶ್ವರಿ, ಮೂರ್ತಿನಾರಾಯಣ ಮತ್ತು ಕಾಲಭೈರವ. ಆತನ ತಾಯಿ ಹೆಸರು ಚಂದ್ರಲೇಶ್ವರಿ ದೇವಸ್ಥಾನವನ್ನು ಕಟ್ತಾನೆ ಮತ್ತು ತಂದೆ ಹೆಸರು ಮೂರ್ತಿನಾರಾಯಣ ಅಂತ ಮೂರ್ತಿನಾರಾಯಣ ದೇವಸ್ಥಾನ ಕಟ್ತಾನೆ. ಮತ್ತು ಆತ ಅತ್ಯಂತ ಪರಾಕ್ರಮಶಾಲಿ ಆಗಿರೋದ್ರಿಂದ ಕಾಲಭೈರವ ದೇವಸ್ಥಾನವನ್ನು ಕಟ್ಟಿರ್ತಾನೆ. ಇವತ್ತು ಮೂರ್ತಿಗಳು ಉಳ್ಕೊಂಡಿಲ್ಲ, ಎಲ್ಲವೂ ದೇವಸ್ಥಾನಗಳನ್ನ ನೋಡ್ಬೋದು ಅಷ್ಟೇ. ಅಂದ್ರೆ ಅದು ಸಹ ಸಾಕಷ್ಟು ನಾಶ ಆಗಿರುವಂತಹ ದೇವಸ್ಥಾನಗಳು, ಅದನ್ನ ನೋಡ್ಬೋದು. ಮತ್ತು ಈ ಇದ್ರಿಗಿರುವಂತಹ ಒಂದು ಮಂಟಪ ಕಾಣುತ್ತೆ ನಿಮಗೆ. ಈ ಮಂಟಪ ಇದು ನೃತ್ಯ ಮಂಟಪ ಅಂತ. ಈ ಷೋಡಶೋಪಚಾರ ವಿಧಾನದಿಂದ ನಾವು ಪೂಜೆ ಮಾಡ್ತೀವಿ ಮಹಾದೇವನಿಗೆ. ಮಾಡಿದಾಗ ಒಬ್ಬ ನರ್ತಕಿ ನೃತ್ಯ ಸೇವೆಯನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ಲಂತೆ. ಹೀಗಾಗಿ ಇದನ್ನು ನೃತ್ಯ ಮಂಟಪ ಅಂತ ಕರೆದು. ಮತ್ತು ಇಲ್ಲೊಂದು ದೊಡ್ಡ ಮಂಟಪ ಕಾಣುತ್ತೆ ನಿಮಗೆ. ಅದಕ್ಕೆ ನಾವು ಸರಸ್ವತಿ ಮಠ ಅಂತ ಹೇಳ್ತೀವಿ. ಆ ಸರಸ್ವತಿ ಮಠದಲ್ಲಿ ಅಂದ್ರೆ ಸರಸ್ವತಿ ಪೂಜೆ ಇರ್ಲಿ ಅಂತ ಹೇಳಿ ಮಹಾದೇವ ದಂಡನಾಯಕ ಕಟ್ಟಿಸ್ತಾನೆ. ಯಾಕೆ ಕಟ್ಟಿಸ್ತಾನಂದ್ರೆ ಇಲ್ಲಿರುವಂತಹ 400 ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಅಲ್ಲಿ ಅವರು ಸಕಲ ಆಗಮಿಕರು ಮತ್ತು ವಿದ್ಯಾಪಾರಂಗತರು, 64 ವಿದ್ಯೆಗಳ ಜೊತೆಗೆ ಶ್ರೇಷ್ಠವಾದಂತಹ ವಿದ್ಯೆಗಳನ್ನು ಬಲ್ಲವರಾಗಿದ್ರು. ಮತ್ತು ಶಿವಪಂಚಾನನ
ಪೂಜೆಯನ್ನು ಮಾಡುವಂಥ ಶ್ರೇಷ್ಠರಾಗಿದ್ದರು ಮತ್ತು ಪ್ರತಿದಿನ ಹೋಮ ಹವನ ಮಾಡ್ತಾ ಇದ್ರು ಅಂತೇಳಿ ಅವರಿಗೆ ಸರಸ್ವತಿ ಪೂಜೆ ಇರಲಿ ಅಂತೇಳಿ ಮಹಾದೇವ ದಂಡನಾಯಕ ಏನು ಮಾಡ್ತಾನೆ, ಸರಸ್ವತಿ ಮಠವನ್ನು ಕಟ್ಟಿಸ್ತಾನೆ. ಮತ್ತು ಈ ಊರಿಗೆ ಹೆಸರು ಬರಬೇಕಾದ್ರೆ, ಇಟಿಗೆ ಅಂತ ಹೆಸರು ಬರಬೇಕಾದ್ರೆ ಇಲ್ಲಿರುವಂಥ 400 ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಇದನ್ನ ಇಷ್ಟಿಕಾಪುರ, ನಂತರ ಇಟ್ಟಿಗೆ, ಈಗ ಇಟಿಗೆ ಅಂತ ಹೇಳಿ. ಸೊ ಇಷ್ಟಿಕೆ ಅಂದ್ರೆ ಹೋಮಕುಂಡ ಅಂತ ಅರ್ಥ. ಸೊ ಈ ಹೋಮದ ಬಗ್ಗೆ ತುಂಬಾ ಶ್ರೇಷ್ಠವಾದಂತಹ ಒಂದು ವೈಜ್ಞಾನಿಕ ಕಾರಣ ಇದೆ, ಯಾಕೆ ಹೋಮಗಳನ್ನು ಮಾಡಬೇಕು ಅನ್ನೋದಕ್ಕೆ. ಅದು ಆ ಹೋಮಗಳನ್ನು ಮಾಡ್ತಾ ಇದ್ದಿದ್ರಿಂದ ಇದಕ್ಕೆ ಇಷ್ಟಿಕಾಪುರ ಅಂತ ಹೆಸರು ಬಂತು. ನಂತರ ಇದು ಇಟ್ಟಿಗೆ, ಈಗ ಇಟ್ಟಿಗೆ ಅಂತ ಇದೆ. ಸೊ ಅವರು ಎಷ್ಟು ಶ್ರೇಷ್ಠತೆಯನ್ನು ಪಡೆದಿದ್ರು ಅಂದ್ರೆ ಪ್ರಪಂಚದಲ್ಲಿರುವವರು ಎಲ್ಲರೂ ಅವರಿಗೆ ತಲೆ ಬಾಗ್ತಿದ್ರಂತ, ಅಷ್ಟು ಪ್ರಕಾಂಡ ಪಂಡಿತರಾಗಿದ್ರು ಅಂತ ಹೇಳಿ ಆ ಶಾಸನದ ಮೂಲಕ ತಿಳಿದು ಬರ್ತದೆ. ಮಹಾದೇವ ದಂಡನಾಯಕ ಅಂದ್ರೆ ಈಗ ನಿಮ್ಮ ಪೂರ್ವಜರು, ಅವ್ರ ಪೂರ್ವಜರಿಂದ ಇಲ್ಲಿ ತನಕ ನೀವು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ರಿ, ಅದ್ರ ಬಗ್ಗೆ ಸ್ವಲ್ಪ. ಸೊ ಒಂದು ದಾಖಲೆ ಇರೋ ಪ್ರಕಾರ, ಸರ್ಕಾರದಿಂದ ಕೊಡಮಾಡಿದಂಥ ಒಂದು ದಾಖಲೆ ಪ್ರಕಾರ ನಾವು ಈ ದೇವಸ್ಥಾನಕ್ಕೆ ಅರ್ಚಕರು ಕೂಡ ಮತ್ತು ಧರ್ಮಾಧಿಕಾರಿಗಳು ಕೂಡ, ಅದರೊಂದಿಗೆ ನಮಗೆ 8 ತಲೆಮಾರಿನಿಂದ ನಾವು ದೇವಸ್ಥಾನದ ಅರ್ಚಕರು. ದಾಖಲೆ ಇರೋ ಪ್ರಕಾರ ಅಂದ್ರೆ ಜಿನಾಲಜಿಕಲಿ ವಂಶವಾಹಿನಿಯಾಗಿ ನಂದು 8ನೇ ತಲೆಮಾರು, ಈಗ ನನ್ನ ಮಕ್ಕಳದು 9ನೇ ತಲೆಮಾರು. ಸೊ ಅಷ್ಟು ವರ್ಷದಿಂದ ನಾವು ಸೇವೆಯನ್ನು ಮಾಡ್ಕೊಂಡು ಬಂದ್ವಿ. ಅದನ್ನ ಬಿಟ್ಟು ಸಹ ಒಂದು ಶಾಸನದ ಹೇಳೋ ಪ್ರಕಾರ ಮಹಾದೇವ ದಂಡನಾಯಕನ ಗೋತ್ರ ಅತ್ರಿ ಗೋತ್ರ ಅಂತ ಅದರಲ್ಲಿ ಮೆನ್ಷನ್ ಆಗಿದೆ, ಅದರಲ್ಲಿ ಲಿಖಿತ ರೂಪದಲ್ಲಿ ಬರೆದಿರುವಂಥದ್ದು. ಮತ್ತು ನಮ್ದು ಸಹ ಅತ್ರಿ ಗೋತ್ರ. ಮತ್ತು ಸನ್ನತಿ ಚಂದ್ಲಾ ಪರಮೇಶ್ವರಿ ಆತನಿಗೆ ಕುಲದೈವ ಅಂತ. ಮತ್ತು ಸನ್ನತಿ ಚಂದ್ಲಾ ಪರಮೇಶ್ವರಿ ಅಂದ್ರೆ ಆ ತಾಯಿ ಹೆಸರು ಚಂದ್ಲಾ ಪರಮೇಶ್ವರಿ. ಆ ಚಂದ್ಲಾ ಪರಮೇಶ್ವರಿ ದೇವಸ್ಥಾನವನ್ನು ಸಹ ಈ ಪ್ರಾಂಗಣದಲ್ಲಿ ಅದು ಕಟ್ಟಿರ್ತಾನೆ. ಸೊ ನಮಗೂ ಸಹ ಸನ್ನತಿ ಚಂದ್ಲಾ ಪರಮೇಶ್ವರಿ ದೇವರು ನಮ್ಮ ಕುಲದೈವ. ಸೊ ಹೀಗಾಗಿ ನಾವು ಆತನ ವಂಶಸ್ಥರು ಅಂತ ಹೇಳಿಕ್ಕೆ ಅದೊಂದು ಸಾಕ್ಷಿ. ಸೊ ಆ 400 ಜನ ಬ್ರಾಹ್ಮಣರಲ್ಲಿ ಉಳ್ಕೊಂಡಿರೋದು ನಮ್ದೊಂದು 2 ಅಥವಾ 3 ಕುಟುಂಬ ಉಳ್ಕೊಂಡಿದೆ ಈಗ. 3 ಕುಟುಂಬ ಉಳ್ಕೊಂಡಿದೆ ಈಗ. ನಮ್ದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತದ್ದು ಅಂದ್ರೆ ನಾವು ಉಳ್ಕೊಂಡಿರೋದು. ಸೊ ಇಷ್ಟು ಈ ದೇವಸ್ಥಾನದ ವಿಶೇಷ. ಇನ್ನೊಂದು ಏನಂದ್ರೆ ಈ ಮುಂದೆ ಇರುವಂತಹ ಪುಷ್ಕರಣಿ, ಇದಕ್ಕೆ ನಾವು ಹೊಂಡ ಅಂತ ಹೇಳ್ತೀವಿ. ಇದು 60 ಆನೆಗಳು ಏಕಕಾಲದಲ್ಲಿ ಜಲಕ್ರೀಡೆಯನ್ನು ಆಡುವಂತ ಅತ್ಯಂತ ದೊಡ್ಡದಾದಂಥ ಟ್ಯಾಂಕ್ ಅದು. ಅದು ಇವತ್ತು ಸಾಕಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ. ಯಾಕಂದ್ರೆ ಒಂದೇ ಆನೆ ಸಮುದ್ರದಲ್ಲಿ ಬಿದ್ದಾಗ ಸಮುದ್ರನೇ ಅಲ್ಲೋಲ ಕಲ್ಲೋಲ ಆಗತ್ತಂದ್ರೆ, ಅಂತದ್ದು 60 ಆನೆಗಳು ಏಕಕಾಲದಲ್ಲಿ ಜಲಕ್ರೀಡೆ ಆಡಿದಾಗ ಎಷ್ಟು ದೊಡ್ಡದಾಗಿತ್ತು ಅಂತ. ಇನ್ನೊಂದು ASI ಡಿಪಾರ್ಟ್ಮೆಂಟ್ ನವರು ಸಹ ಇದನ್ನ ಪುಷ್ಟೀಕರಣ ಮಾಡ್ತಾರೆ. ಇದನ್ನ ಹೆಂಗಂದ್ರೆ ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತ 2ನೇ ಟ್ಯಾಂಕ್ ಅಂತ ಅವ್ರು ಹೇಳ್ತಾರೆ ದಾಖಲೆ ಮುಖಾಂತರ. ಸೊ ಇವತ್ತು ಎನ್ಕ್ರೋಚ್ಮೆಂಟ್ ಆಗಿದೆ ಸಾಕಷ್ಟು. ಮತ್ತೆ ಹಿಂದೆ ಇರುವಂತಹ ಒಂದು ಪುಷ್ಕರಣಿ ಇದೆ, ಸ್ಟೆಪ್ ವೆಲ್, ಪಾವಟಿಗೆಯ ಬಾವಿ ಅಂತ. ಆ ಪಾವಟಿಗೆಯ ಬಾವಿ ಎಷ್ಟು ವಿಶೇಷ ಅಂದ್ರೆ ಈ ದೇವಸ್ಥಾನವನ್ನ ಇನ್ವರ್ಟೆಡ್ ಮಾಡಿಟ್ರೆ ಅದರಲ್ಲಿ ಫಿಕ್ಸ್ ಆಗತ್ತಂತ. ಸೊ ಹೀಗಾಗಿ ಅಂದ್ರೆ ನಾವು ಈಗ ಗೋಪುರದ ಭಾಗವನ್ನ ನಾವು ನೀರಿರುವ ಭಾಗವನ್ನ ಅನ್ಕೊಂಡ್ರೆ ಮುಂದಿಂದು ಸುಖನಾಸಿ, ನವರಂಗ ಮತ್ತು ಮುಖಮಂಟಪ, ಹೀಗೆ ಅದನ್ನ ಹೌದು ಅಷ್ಟು ಶ್ರೇಷ್ಠವಾಗಿ ಅದನ್ನ ಕಟ್ಟಿರುವಂತದ್ದು, ತುಂಬಾ ವೈಜ್ಞಾನಿಕವಾಗಿ ಕಟ್ಟಿರುವಂತದ್ದು. ಸೊ ಅದರಲ್ಲಿ ಹಾಕಿದ್ರೆ ಸುಮಾರು ನೀರು ಇರುವಂತ ಜಾಗ ಅಪ್ರಾಕ್ಸಿಮೇಟ್ಲಿ ಒಂದು 60 ಫೀಟು ಆಳ ಇದೆ ನೀರೇ. ಸೊ ಅದು ಸುಮಾರು ವರ್ಷದಿಂದ ಬತ್ತೇ ಇಲ್ಲ. ನಾನ್ ನೋಡ್ತಿದ್ದಂಗೆ ಒಂದು 84ನೇ ಇಸ್ವಿಯಲ್ಲಿ ಒಂದ್ಸಲ ಬತ್ತಿತ್ತು ಅದು. ಆ ನಂತರ ಅದು ಬತ್ತಿರುವಂತದ್ದು ಮಳೆ ನೀರಿಗೆ ತುಂಬುತ್ತದೆ. ಒಳಗಡೆನೂ ಸಹ ಗ್ರೌಂಡ್ ವಾಟರ್ ಜಲ ಇದೆ. ಸೊ ಇಲ್ಲಿರುವಂತಹ ಶಾಸನ ಇಟ್ಟಿಗೆ ಶಾಸನ ಅಂತ ಹೇಳಿ ಪ್ರಸಿದ್ಧ. ಇಲ್ಲಿ ವಿಶೇಷವಾಗಿ 98 ಸಾಲಿನಲ್ಲಿ ಇದನ್ನ ಕೆತ್ತಲಾಗಿದೆ. ಇಲ್ಲಿ ನಾವು ಗಮನಿಸಬಹುದು, ಅಲ್ಲಿ ನಂದಿ ಮತ್ತು ಅಲ್ಲಿ ಆಕಳ ಮತ್ತು ಕರು ಇರುವಂತದ್ದು. ಇಲ್ಲಿ ಈ ಕಡೆ ನಂದಿ ಇದೆ, ಮಧ್ಯದಲ್ಲಿ ಶಿವ, ಅದ್ರ ಜೊತೆಗೆ ಭಕ್ತನಿರುವಂತಹ ಶಿವ ನಮಸ್ಕಾರ ಮಾಡುವಂಥದ್ದು. ಇಲ್ಲಿ ಬ್ರಹ್ಮ, ಈ ಕಡೆ ವಿಷ್ಣು, ತ್ರಿಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಇದನ್ನ ಆಚಂದ್ರಾರ್ಕವಾಗಿ, ಈ ಕಡೆ ಸೂರ್ಯನ ಗಮನಿಸಬಹುದು, ಇಲ್ಲಿ ಚಂದ್ರ, ಅಂದ್ರೆ ಆಚಂದ್ರಾರ್ಕವಾಗಿ ಈ ದೇವಸ್ಥಾನ ಇರಲಿ ಮತ್ತು ಈ ಸಂಸ್ಕಾರಗಳು ಇರೋವರೆಗೂ ಈ ದೇವಸ್ಥಾನ ಉಳಿಲಿ ಅಂತ ಹೇಳಿ ಅದನ್ನ ಕೆತ್ತಿ ಈ ಶಾಸನವನ್ನ ಬರೆದಿರ್ತಾರೆ. ಇದು ಸುಮಾರು 98 ಸಾಲಿನ ಶಾಸನ ಇದೆ. ಅಲ್ಲಿ ಓಂ ನಮಃ ಶಿವಾಯ ನಮಃ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಇದು ಮೊದಲಿಗೆ 6ನೇ ವಿಕ್ರಮಾದಿತ್ಯನ ಬಗ್ಗೆ ತುಂಬಾ ಹೊಗಳಿ ಬರೀತಾನೆ. ಯಾಕಂದ್ರೆ ಆತನೊಬ್ಬ ಚಕ್ರವರ್ತಿ ಆಸ್ಥಾನದಲ್ಲೇ ಹೌದೌದು. ಕಲ್ಯಾಣ ಚಾಲಕರು 6ನೇ ವಿಕ್ರಮಾದಿತ್ಯನ ದಂಡನಾಯಕನೇ ಮಹಾದೇವ ದಂಡನಾಯಕ. ಆತ ಇಟ್ಟಿಗೆಯನ್ನು ಆಡ್ತಾ ಇದ್ದ. ಸುಮಾರು ಇಲ್ಲಿರುವಂತಹ ಸುತ್ತಲೂ ಇರುವಂತಹ ಹಳ್ಳಿಗಳ ಜೊತೆಗೆ ಇದನ್ನ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು, ಅಂದ್ರೆ ಇಟ್ಟಿಗೆಯನ್ನ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು
ಸುಮಾರು 5-6 ಹಳ್ಳಿಗಳನ್ನ ಅಥವಾ ಒಂದು 10-15 ಹಳ್ಳಿಗಳನ್ನ ಆತ ಆಳ್ತಾ ಇದ್ದ. ಎಲ್ಲಿವರೆಗೂ ಅಂದ್ರೆ ಇವತ್ತಿನ ನರೇಗಲ್, ಅವತ್ತಿನ ನರೇಗಲ್, ಇವತ್ತಿನ ಯಲಬುರ್ಗಿ, ಅವತ್ತಿನ ಯಲಂಬರ್ಗಿ, ಇವತ್ತಿನ ಯಾವುದು ಕುಕನೂರು, ಕುಂತಲಪುರ ಅವತ್ತಿನ. ಆನಂತರ ಇಲ್ಲೊಂದು ಬೆಣಕಲ್ ಅಂತ ಊರಿದೆ, ಅದ್ರ ಹೆಸರು ಬೆಣ್ಣಿವೆಳ್ಳ ಅಂತ. ಇಲ್ಲೊಂದು ತಳಕಲ್ ಅಂತ ಊರಿದೆ, ಅದ್ರ ಹೆಸರು ತಡಕಲ್ ಅಂತ. ಇದು ನಮ್ಮ ಊರಿನ ಹೆಸರು ಇಟ್ಟಿಗೆ. ಸೊ ಇಷ್ಟು ಹಳ್ಳಿಗಳನ್ನ ಆಳುವಂತ ಕಲ್ಲೂರು, ಮಂಗಳೂರು ಅಂತ ಊರಿದೆ. ಇವು ಎಲ್ಲವನ್ನ ಆತ ತನ್ನ ಆಳ್ತಾ ಇದ್ದ. ಆಳುವಾಗ ಅಲ್ಲೆಲ್ಲಿ ಆತ ಎಲ್ಲೆಲ್ಲಿ ಆತ ಆಳ್ತಾ ಇದ್ದ ಅಲ್ಲೆಲ್ಲೂ ಸಹ ಆತ ಧರ್ಮ ಕಾರ್ಯಗಳನ್ನು ಮಾಡಿದನು ಅಂತ ಬರಿತಾನೆ ಇದರಲ್ಲಿ ಬರಿತಾನೆ. ಮತ್ತು ನಾನು ಮೊಟ್ಟ ಮೊದಲಿಗೆ ಈ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಅತ್ಯಂತ ಶ್ರೇಷ್ಠವಾಗಿದ್ದ ಮತ್ತು ಆತನ ಪರಾಕ್ರಮಶಾಲಿಯಾಗಿದ್ದ ಮತ್ತು ಚಕ್ರವರ್ತಿಯಾಗಿದ್ದ ಒಬ್ಬ ಶಕಪುರುಷ. ನಾವು ವಿಕ್ರಮಶಕೆ ಅಂತ ಪ್ರಾರಂಭ ಮಾಡಿದ್ರೆ ಆತನ ವಿಕ್ರಮಶಕೆ, ಆದ್ರೆ ಆತ ಪಟ್ಟಕ್ಕೆ ಬಂದ ದಿನದಿಂದ ನಾವು ವಿಕ್ರಮಶಕೆಯನ್ನ ಪ್ರಾರಂಭ ಮಾಡ್ತೀವಿ. ನಮ್ಮ ಹಿಂದೂಗಳಿಗೆ ಅದು ವಿಕ್ರಮಶಕೆ ಅಂದ್ರೆ ತುಂಬಾ ಶ್ರೇಷ್ಠ, ಶಾಲಿವಾನ್ ಶಕೆ ಮತ್ತು ವಿಕ್ರಮಶಕೆ. ಈತ ಎಷ್ಟು ಪರಾಕ್ರಮಶಾಲಿಯಾಗಿದ್ದ ಅಂತ ಹೇಳಿ ಇಲ್ಲಿ ಬರಿತಾನೆ ಆ ಶಾಸ್ತ್ರದ ಕವಿ. ಅಂದ್ರೆ ವಿಜಯಲಕ್ಷ್ಮಿಗೆ ಎಲ್ಲಿ ಪ್ರಪಂಚದ ಎಲ್ಲಿ ಕೂತ್ಕೊಂಡ್ರು ಆಕೆಗೆ ಸಮಾಧಾನ ಆಗಲ್ಲ ಅಂತ. ಆದಿಶೇಷನ ಹೆಡೆಯ ಮೇಲೆ ಕೂತ್ಕೊಂಡಾಗ ಆಕೆ ಸಮಾಧಾನ ಆಗಲ್ಲ. ಮತ್ತು ಹೋಗಿ ಈ ಪ್ರಪಂಚದ ಅಂದ್ರೆ ಈ ಭೂಮಿಯ ಮೇಲ್ಗಡೆ ಕೂತ್ಕೊಳ್ತಾಳಂತೆ, ಅಲ್ಲಿ ಕೂತ್ಕೊಂಡ್ರು ಆಕೆಗೆ ಸಮಾಧಾನ ಆಗಲ್ಲ. ಕೊನೆಗೆ ವಿಕ್ರಮಾದಿತ್ಯನ ಬಲಭುಜಮಂ ಏರಿದಳು ಅಂತ ಬರಿತಾನೆ. ಅಂದ್ರೆ ಅಷ್ಟು ಪರಾಕ್ರಮಶಾಲಿಯಾಗಿದ್ದ ಅಂತ. ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಲ್ಕತ್ತಾದವರೆಗೂ ಆತನ ರಾಜ್ಯಭಾರ ಇತ್ತು. ಸುಮಾರು 5-6 ಲಕ್ಷ ಹಳ್ಳಿಗಳನ್ನು ಆಳುವಂತ ಒಬ್ಬ ಶ್ರೇಷ್ಠ ರಾಜ ಅಂತ. ಆತನ ಕೈ ಕೆಳಗೆ ಕೆಲಸ ಮಾಡುವಂತ ಅತ್ಯಂತ ಆಪ್ತ ಮಿತ್ರನಾಗಿದ್ದ ನಮ್ಮ ಇಟ್ಟಿಗೆ ಮಹಾದೇವ ದಂಡನಾಯಕ. ತುಂಬಾ ಪರಮ ಆಪ್ತ ಆತನಿಗೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಹ ಮಹಾದೇವ ದಂಡನಾಯಕನನ್ನ ಸಂಪರ್ಕ ಮಾಡಿನೇ ಆ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟು ಈತನಿಗೆ ಶ್ರೇಷ್ಠವಾದಂತಹ ಒಂದು ಗೌರವವನ್ನು ಕೊಟ್ಟಿದ್ದ. ಮತ್ತು ಆತನಿಗೆ ಬಿರುದನ್ನು ಕೊಡ್ತಾನೆ. ಸುಮಾರು ಒಂದು 3-4 ದಂಡಾಧಿನಾಥ ಅಂತ ಮಹಾದೇವ ದಂಡನಾಯಕನಿಗೆ ದಂಡಾಧಿನಾಥ ಅಂತ. ಅಂದ್ರೆ ಎಷ್ಟು ಜನ ದಂಡಾಧಿಕಾರಿಗಳಿದ್ರೆ ಅವರೆಲ್ಲರಿಗೂ ದಂಡನಾಯಕ ಅಂತ. ಮತ್ತು ಆತನಿಗೆ ಕನ್ನಡದ ಸಂಧಿ ವಿಗ್ರಹಿ ಅಂತ ಹೇಳಿ ಆತನಿಗೆ ಇದನ್ನು ಕೊಡ್ತಾನೆ. ಆತ ಒಬ್ಬ ಸಂಸ್ಕೃತ ಮತ್ತು ಕನ್ನಡದ ವ್ಯಾಕರಣ ಪಂಡಿತನಾಗಿರ್ತಾನೆ. ಹೀಗಾಗಿ ಆತನಿಗೆ ಕನ್ನಡದ ಸಂಧಿ ವಿಗ್ರಹಿ ನೀನು ಅಂತ ಹೇಳಿ ಆತನಿಗೆ ಬಿರುದನ್ನು ಕೊಟ್ಟಿರ್ತಾನೆ. ಅಂದ್ರೆ ಶ್ರೇಷ್ಠವಾದಂತ ಕನ್ನಡವನ್ನ ಮಾತಾಡುವಂಥವ್ರು ಮತ್ತು ಕನ್ನಡದ ಬಗ್ಗೆ ತುಂಬಾ ಗೌರವಂತವ್ರು ಮಹಾದೇವ ದಂಡನಾಯಕ ಇದ್ದ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಮತ್ತೆ ನಂತರ ಇಲ್ಲಿರುವಂತ 400 ಜನ ಬ್ರಾಹ್ಮಣರ ಬಗ್ಗೆ ಆತ ಶ್ರೇಷ್ಠವಾಗಿ ಅವ್ರು ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದ್ರು ಅದರ ಬಗ್ಗೆ ಎಲ್ಲ ಬರೀತಾನೆ. ಕೊನೆಯ 4 ಸಾಲಿನಲ್ಲಿ ಮಹಾದೇವ ದಂಡನಾಯಕ ತನಗೆ ಈ ದೇವಸ್ಥಾನದ ಆಸ್ತಿಯನ್ನ, ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯನ್ನ ಆತ ಸಂಕಮದೇವ ಅನ್ನುವಂತ ಒಬ್ಬ ರಾಜನಿಗೆ, ಅಂದ್ರೆ ಆತನು ಆಡಳಿತ ಮಾಡುವಂತ ಒಬ್ಬ ದಂಡನಾಯಕ, ಆತನಿಗೆ ಏನ್ ಮಾಡ್ತಾನೆ, ಬಿಟ್ಕೊಟ್ಟು ಹೋಗ್ತಾನೆ. ಈ ಎಲ್ಲ ಆಸ್ತಿಯನ್ನ ನೀನು ನೋಡ್ಕೋ ಮತ್ತು ಈ ದೇವಸ್ಥಾನದ ಕಾರ್ಯಕ್ರಮಗಳನ್ನ ಇದಕ್ಕೆ ಏನೇನು ಧಾರ್ಮಿಕವಾಗಿ ಬೇಕು ಅದನ್ನೆಲ್ಲವನ್ನ ನೀನು ಮುಂದುವರ್ಸ್ಕೊಂಡು ಹೋಗು ಅಂತೇಳಿ ಕೊಟ್ಟಿರ್ತಾನೆ. ಅವತ್ತಿನ ದಿನ ಸೂರ್ಯಗ್ರಹಣ, ಅಮಾವಾಸ್ಯೆ, ಸೂರ್ಯಗ್ರಹಣ, ಆದಿತ್ಯವಾರ ಅವತ್ತಿನ ದಿನ ಕೊಡ್ತಾನೆ. ಒಂದು ಹಿಂದೂ ಧರ್ಮದ ಪ್ರಕಾರ ಒಂದು ಏನಂದ್ರೆ, ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ, ನಾವು ಸಾಧನೆಯನ್ನ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ಗ್ರಹಣದ ದಿನ ನಾವು ಅದನ್ನ ಸಾಧನೆ ಮಾಡ್ಬೇಕು ಅಂತೇಳಿ ಒಂದು ಇದು ಇದೆ, ಪದ್ಧತಿ ಇದೆ. ಸೊ ಆ ಟೈಮ್ನಲ್ಲಿ ಆತ ಏನ್ ಮಾಡ್ತಾನೆ, ಎಲ್ಲ ಆಸ್ತಿಯನ್ನ, ಆಡಳಿತ ವ್ಯವಸ್ಥೆಯನ್ನ ಆ ಸಂಕಮದವನಿಗೆ ಬಿಟ್ಕೊಟ್ಟು ಹೋಗ್ತಾನೆ. ಅವತ್ತಿನ ಆಸ್ತಿ ಈ ದೇವಸ್ಥಾನದ ಎಷ್ಟಿತ್ತಂದ್ರೆ 500 ಖಂಡಗ ಬೀಜ ಬಿತ್ತು ಅಷ್ಟು ಜಮೀನು ಇತ್ತಂತೆ. ಒಂದು ಖಂಡಗ ಅಂದ್ರೆ 40 ಚೀಲ ಬೀಜ, ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 62 ಲಕ್ಷ ಚೀಲ ಬೀಜ ಬಿತ್ತು ಅಷ್ಟು ಜಮೀನು ಈ ದೇವಸ್ಥಾನದಿತ್ತು ಅಂತ. ಸೊ ಇವತ್ತು ನಾವೇನ್ ನೋಡ್ತಾ ಇದ್ವಿ ಅದಷ್ಟು ಉಳ್ಕೊಂಡಿದೆ, ಈ ಭಾಗದಲ್ಲಿ ಎಷ್ಟು ಉಳ್ಕೊಂಡಿದೆ ಅಷ್ಟು ಉಳ್ಕೊಂಡಿದೆ. ಈ ದೇವಸ್ಥಾನ ಇನ್ನೂ ಸಾಕಷ್ಟು ನಮ್ಮ ಊರನ್ನೆಲ್ಲ ಸೇರಿ ಯುವಕರು, ಕೆಲವೊಂದಿಷ್ಟು ಸಂಘಟನೆಗಳು ಎಲ್ಲ ಸೇರಿಕೊಂಡು ಇದನ್ನ ಯುನೆಸ್ಕೋಗೆ ಸೇರಿಸ್ಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ವಿ ಶಾಸಕರಿಗೂ ಮತ್ತು ಡಿಸ್ಟ್ರಿಕ್ಟ್ ಕಮಿಷನರ್ ಕೊಟ್ಟಿದ್ವಿ, ಆನಂತರ ತಾಲೂಕಾ ಅಧಿಕಾರಿಗಳಿಗೂ ಕೊಟ್ಟಿದ್ವಿ. ಸೊ ಮುಂದಿನ ದಿನಮಾನಗಳಲ್ಲಿ ಇದು ಏನಾದರೂ ಯುನೆಸ್ಕೋಗೆ ಸೇರಿದ್ರೆ ನಮ್ಮೂರು ಮತ್ತೆ ಈ ದೇವಸ್ಥಾನ ಇದು ಮತ್ತೆ ಉದ್ಭವ ಅಂದ್ರೆ ಉಜ್ವಲ ಇದಕ್ಕೆ ಬರುತ್ತೆ ಅಂತ ನಮ್ಮ ಆಸೆ ಅಷ್ಟೇ. ಸೊ ನೀವೆಲ್ಲ ಇಷ್ಟೊತ್ತವರೆಗೂ ನನ್ನ
ಸಹನೆಯಿಂದ ನನಗೆ ಬಂದಿರುವಂತಹ ಮಾಹಿತಿಯನ್ನ ಕೇಳಿದ್ರೆ ನಿಮಗೂ ಭಗವಂತ ಒಳ್ಳೇದು ಮಾಡಲಿ. ನಿಮಗೆ ನಮಸ್ಕಾರ. ಸಾಕಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮಗೂ ತುಂಬಾ ಧನ್ಯವಾದ. ನಮಸ್ಕಾರ.